ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಮತ್ತು CTI ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ಕಮ್ಯುನಿಕೇಷನ್ ಪೇಪರ್ 2 ಅಲ್ಲಿ ಬರುವಂತಹ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಜನರಲ್ ಇಂಗ್ಲಿಷ್ ಅಲ್ಲಿ ಮ್ಯಾರಥಾನ್ ಕ್ಲಾಸ್ 4. ಇದು ಏನಪ್ಪ ಈ ಕ್ಲಾಸಿನ ವಿಶೇಷತೆ ಅಂತ ಅಂದ್ರೆ, ಈ ಕ್ಲಾಸಿನಲ್ಲಿ ನಾವು ಪ್ರಿಫಿಕ್ಸಸ್ ಅನ್ನ ನೋಡಬೇಕು ಅಂತ. ಪ್ರಿಫಿಕ್ಸಸ್ ಅಲ್ಲಿ ಒಂದು ವರ್ಡಿನ ಹಿಂದಗಡೆ ಆಡ್ ಹೋಗೋದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಆ ವರ್ಡ್ ಆಡ್ ಆದ್ಮೇಲೆ ಆ ವರ್ಡಿನ ಆಪೋಸಿಟ್ ವರ್ಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಕ್ಲಾಸ್ ವಿ ವಿಲ್ ಫೋಕಸ್ ಆನ್ ಪ್ರಿಫಿಕ್ಸಸ್. ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಕ್ವೆಶ್ಚನ್ಸ್ ಬರ್ತಾ ಇದೆಯಾ ಪ್ರಿಫಿಕ್ಸಸ್ ಅಲ್ಲಿ ಅನ್ನೋದು ಬಹುಮುಖ್ಯವಾಗಿ ನಾವು ನೋಡಬೇಕಾದದ್ದು. ಬಿಫೋರ್ ಯಾವುದೇ ಒಂದು ಸಿಲೆಬಸ್ ಅಂದ್ರೆ ಟಾಪಿಕ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು ಒಂದೇ ಕ್ವೆಶನ್ ಅಲ್ಲಿ 4 ಪ್ರಿಫಿಕ್ಸಸ್ಸಿನ ನಾಲೆಜ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಇದು ಕೂಡ ಪ್ರಿಫಿಕ್ಸಸ್ ಕ್ವೆಶನ್. ಮಿಸ್, ನಾಟ್, ಅನ್, ಇನ್ ಅನ್ನೋದು ಪ್ರಿಫಿಕ್ಸಸ್ ಕ್ವೆಶನ್. ಇಲ್ಲಿ ಕೂಡ ಅಷ್ಟೇ ಇನ್, ಇಲ್, ಅನ್, ಇರ್ ಅನ್ನೋದು ಎಲ್ಲ ಪ್ರಿಫಿಕ್ಸಸ್. ಈ ವರ್ಡ್ ಏನ್ ಬರಬೇಕು ಪ್ರಿಫಿಕ್ಸಸ್ ಅಂತ ಹೇಳೋದಕ್ಕೆ. ಚೂಸ್ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಸೊ ದಟ್ ಇಟ್ ಬಿಕಮ್ಸ್ ದ ಆಂಟನಿಮ್ ಅನ್ನೋದು ಒಂದು ಪಾರ್ಟು. ಅದು ಕೂಡ ಪ್ರಿಫಿಕ್ಸಸ್ ರಿಲೇಟೆಡ್ ಕ್ವೆಶನ್. 4 ಪ್ರಿಫಿಕ್ಸಸ್ ಇನ ನಾಲೆಜ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ತದನಂತರ ಚೂಸ್ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸಸ್ ಸೊ ದಟ್ ವಿ ಗೆಟ್ ದ ಆಂಟೋನಿಮ್ಸ್. ಇಲ್ಲಿ ಕೂಡ ನೀವು ನೋಡಬಹುದು 4 ಪ್ರಿಫಿಕ್ಸಸ್ ಇನ ನಾಲೆಜ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೂಡ ನೋಡಬಹುದು ಪ್ರಿಫಿಕ್ಸಸ್ ಇನ ಸೇಮ್ ಪಾರ್ಟಿನ ನಾಲೆಜ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಸೊ ಬಹಳಷ್ಟು ಕ್ವೆಶನ್ಸ್ ಬರ್ತಾ ಇದೆ ಪ್ರಿಫಿಕ್ಸಸ್ ಅಲ್ಲಿ. ಅಗೇನ್ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸಸ್ 4 ಪ್ರಿಫಿಕ್ಸ್ ಕೊಟ್ಬಿಟ್ಟು 1 ವರ್ಡ್ ಕೊಟ್ಬಿಟ್ಟು ಈಚ್ ಒನ್ಗೆ ಯಾವ ಪ್ರಿಫಿಕ್ಸು ಅಂತ. ಇನ್ನೂ ಕೆಲವು ತರದ್ದು ಪ್ರಿಫಿಕ್ಸಸ್ ಬರುತ್ತೆ. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಆ ಸೆಂಟೆನ್ಸಿನ ಹಿಂದಗಡೆ ವರ್ಡ್ ಆಡ್ ಮಾಡಿದಲ್ಲಿ ಆ ಸೆಂಟೆನ್ಸಿನ ಮೀನಿಂಗು ಇದಾಗಬೇಕು ಅಂತ ಬ್ರಾಕೆಟ್ ಅಲ್ಲಿ ಕೊಡುವಂತ ಕೆಲವು ಪ್ರಶ್ನೆಗಳು. ಅಂದ್ರೆ ನೀವು ಈ ಪ್ರಿಫಿಕ್ಸ್ ಆಡ್ ಮಾಡಿದಾಗ ಇದರ ಮೀನಿಂಗ್ ಇದಾಗಬೇಕು ಅಂತ ಹೇಳುವ ಕೆಲವಷ್ಟು ಪ್ರಶ್ನೆಗಳು ಕೂಡ ಬರುತ್ತದೆ. ಮೊದಲನೆಯ ಪ್ರಿಫಿಕ್ಸ್ ಬಂದು ಇರ್ ಅಂದ್ರೆ IR ಅಂತ. ಪ್ರಿಫಿಕ್ಸಸ್ ಮುಂದಗಡೆ ನಾವು ಯಾವಾಗಲೂ ಈ ತರ ಸಿಂಬಲ್ ಹಾಕ್ತೀವಿ, ಯಾಕಂದ್ರೆ ಏನಾದ್ರೂ ವರ್ಡ್ ಮುಂದೆ ಬರುತ್ತೆ ಅಂತ. ಸಫಿಕ್ಸಿಗೆ ವರ್ಡ್ ಅನ್ನ ಬರೆದ ನಂತರ ಸಫಿಕ್ಸ್ ಅನ್ನ ಆಡ್ ಮಾಡ್ತೀವಿ. ಏನಪ್ಪ ಲಾಜಿಕ್, ತರ್ಕ ಏನು ಇರ್ರಿಗೆ ಅಂತ ಅಂದ್ರೆ, ವರ್ಡ್ ಸ್ಟಾರ್ಟಿಂಗ್ ವಿತ್ ಆರ್ ಇಂದ ವರ್ಡ್ ಸ್ಟಾರ್ಟ್ ಆಗಬೇಕು. ಹಾಗಾದರೆ ವರ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ರೆಸ್ಪಾನ್ಸಿಬಲ್ ಅನ್ನೋದು ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅದರ ಆಂಟನಿಮ್ ಏನಾಗಿರುತ್ತೆ ಅಂದ್ರೆ IR ಅನ್ನ ಸೇರಿಸಿದರೆ ಇರ್ರೆಸ್ಪಾನ್ಸಿಬಲ್. ಹಿ ಈಸ್ ಅ ವೆರಿ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳ್ತೀವಲ್ಲ, ಆ ತರ ಅದು ಇರ್ರೆಸ್ಪಾನ್ಸಿಬಲ್ ಆಗತ್ತೆ. ಅದೇ ತರ ರೆಗ್ಯುಲರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇರ್ರೆಗ್ಯುಲರ್ ಅನ್ನೋದು ಹಿ ಈಸ್ ಇರ್ರೆಗ್ಯುಲರ್ ವಿತ್ ಹಿಸ್ ಟಾಸ್ಕ್ಸ್ ಅನ್ನೋದೇನಿದೆ ಅದು IR ಅನ್ನ ಸೇರಿಸಿದಾಗ ಬರುತ್ತದೆ. ಸೊ ಯಾವುದೇ ಒಂದು ವರ್ಡ್ ಇಂದ ಶುರುವಾಗಬೇಕಾದ್ರೆ IR ಸೇರಿಸಬಹುದು ಅನ್ನೋದು ಒಂದು ಆಪ್ಷನ್ ನಾವು ನೆನಪಿನಲ್ಲಿಟ್ಕೋಬೇಕು. ದಟ್ ಈಸ್ ಅ ಪಾಸಿಬಿಲಿಟಿ. ಬಟ್ ಕೆಲವಷ್ಟು ಎಕ್ಸೆಪ್ಷನ್ಸ್ ಗಳಿದಾವೆ. ಯಾವುದಪ್ಪ ಎಕ್ಸೆಪ್ಷನ್ಸು ಅಂತ ನೀವು ಕೇಳಿದಲ್ಲಿ, ಅನ್ರೀಸನಬಲ್. ರೀಸನಬಲ್ ಅನ್ನುವುದು ಇಂದ ಸ್ಟಾರ್ಟ್ ಆದರೂ ಅನ್ರೀಸನಬಲ್ ಅಂತ ಆಗತ್ತೆ. ರಿಯಲ್ ಅನ್ನೋದು ಇಂದ ಸ್ಟಾರ್ಟ್ ಆದರೂ ಅನ್ರಿಯಲ್ ಅಂತ ಬರುತ್ತದೆ. ರೆಸ್ಪೆಕ್ಟ್ಫುಲ್ ಅನ್ನೋದು ಇಂದ ಸ್ಟಾರ್ಟ್ ಆದರೂ ಡಿಸ್ರೆಸ್ಪೆಕ್ಟ್ಫುಲ್ ಅಂತ ಆಗತ್ತೆ. ರೆಸ್ಪಾನ್ಸಿವ್ ಇಂದ ಸ್ಟಾರ್ಟ್ ಆದರೂ ಅನ್ರೆಸ್ಪಾನ್ಸಿವ್ ಅಂತ ಆಗುತ್ತದೆ. ಕೆಲವಷ್ಟು ಈ ಎಕ್ಸೆಪ್ಷನ್ಸ್ ಗಳನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಮೊದಲನೆಯ ಪ್ರಶ್ನೆ, ಇದು ಎಕ್ಸಾಮ್ ಅಲ್ಲಿ ಬಂದಂತ ಪ್ರಶ್ನೆ. ಮೆನಿ ಆಫ್ ಹಿಸ್ ಆನ್ಸರ್ಸ್ ವೇರ್ ಡ್ಯಾಶ್ ರೆಲವೆಂಟ್. ನೀವು ನೋಡ್ಬೋದು ಇಲ್ಲಿ ಬಂದಿದೆ. ಸೊ ಇರ್ರೆಲವೆಂಟ್. ಇಲ್, ಅನ್, ಇರ್ ಅಂದ್ರೆ ಅವನು ಕೊಡುವ ಆನ್ಸರ್ಸು ನಾವು ಕೇಳಿದ ಪ್ರಶ್ನೆಗೆ ಅವನು ತುಂಬಾ ಟೈಮ್ ತಗೊಂಡು ಒಂದು ಆನ್ಸರ್ ಹೇಳ್ತಾನೆ, ಆದ್ರೆ ಆನ್ಸರು ಇರ್ರೆಲವೆಂಟ್ ಆಗಿರುತ್ತೆ ಅಂತ ಒಂದು ಬಹು ಮುಖ್ಯವಾದ ಪ್ರಿಫಿಕ್ಸ್. ನೆಕ್ಸ್ಟ್ ಪಾರ್ಟ್ ಯಾವುದು ಅಂದ್ರೆ ಇಲ್ ಅನ್ನೋದು. ಇಲ್ ಅನ್ನೋದು ಯಾವುದರ ಏನಪ್ಪ ತರ್ಕ ಇದರದ್ದು ಅಂತ ನೀವು ಕೇಳಿದರೆ, ಇದರ ತರ್ಕ ಬಂದ್ರು ಎಲ್ಲಿಂದ ಸ್ಟಾರ್ಟ್ ಆಗುವಂತ ವರ್ಡ್ಸ್.
ಫಾರ್ ಎಕ್ಸಾಂಪಲ್ ಲಾಜಿಕಲ್ ಅಲ್ಲಿ ಎಲ್ಲಿದೆ, ಅದರ ಆಂಟನಿಮ್ ಏನಾಗತ್ತೆ ಅಂತ ಅಂದ್ರೆ ಇಲ್ಲಾಜಿಕಲ್ ಅಂತ ಆಗತ್ತೆ. ಸೊ ಐ ಎಲ್ ಸೇರಿಕೊಂಡಾಗ ಡಬಲ್ ಎಲ್ ಆಗಿ ಇಲ್ಲಾಜಿಕಲ್ ಅಂತ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ಇದರದ್ದು ಒಂದು ಎಲ್ಲಿದೆ. ಲಿಟರೇಟ್ ಅನ್ನುವ ಪದ ಇಲ್ ಅನ್ನೋದು ಸೇರಿಕೊಂಡಾಗ ಇಲ್ಲಿಟರೇಟ್ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ she was illogical and hence everybody were angry, or everybody were illogical and hence she was angry ಅಂತ ನಾವು ನೋಡ್ಬೋದು. ಸೊ ಎಲ್ಲಿಂದ ಸ್ಟಾರ್ಟ್ ಆಗುವ ಪದಗಳು ಬಂದಾಗ ಐ ಎಲ್ ಅನ್ನೋ ಒಂದು ಆಪ್ಷನ್ ಇದೆ ಅಂತ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಆ ಆಪ್ಷನ್ ಅನ್ನ ನಾವು ಹುಡುಕಬೇಕು. ಆದರೆ ಕೆಲವಷ್ಟು ಎಕ್ಸೆಪ್ಷನ್ಗಳು ಇಲ್ಲಿ ಕೂಡ ಇದೆ. ಯಾವುದು ಆ ಎಕ್ಸೆಪ್ಷನ್ಗಳು ಅಂತ ನೋಡಿದಾಗ ಲಾಫುಲ್ ಅನ್ನುವ ಪದ ಎಲ್ಲಿಂದ ಶುರುವಾದರೂ ಅನ್ಲಾಫುಲ್ ಅಂತ ಆಗತ್ತೆ ಅದರ ಪ್ರಿಫಿಕ್ಸ್. ಓಕೆ, ಲೀಡ್ ಅನ್ನುವ ಪದ ಎಲ್ಲಿಂದ ಶುರುವಾದು ಮಿಸ್ಲೀಡ್ ಅಂತ ಪದ ಅದರ ಪ್ರಿಫಿಕ್ಸ್ ಆಗತ್ತೆ ಮಿಸ್ ಅನ್ನೋದು. ಸೊ ಈ ತರದ ಕೆಲವು ಎಕ್ಸೆಪ್ಷನ್ಗಳನ್ನ ನಾವು ನೆನಪಿನಲ್ಲಿಟ್ಕೋಬೇಕು, ಅಥವಾ ನಾವು ಅದಕ್ಕೆ ಆದ ಒಂದು ಸೂತ್ರವನ್ನು ಕಂಡಿಡ್ಕೋಬೇಕು. ಬಟ್ ತರ್ಕಬದ್ಧವಾಗಿ ನೋಡಿದರೆ ಇಲ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುವ ಎಲ್ಲ ಪದಗಳಿಗೆ ಇಲ್ ಬರದೇ ಇರಬಹುದು, ಬಟ್ ಇಲ್ ಅನ್ನೋದು ಬೇರೆದಕ್ಕೆ ಬೇರೆವು, ಫಾರ್ ಎಕ್ಸಾಂಪಲ್ ಅನ್ ಮತ್ತು ಮಿಸ್ ಬರಬಹುದು, ಆದರೆ ಇಲ್ ಅನ್ನುವುದು ಎಲ್ಲಿಂದ ಸ್ಟಾರ್ಟ್ ಆಗುವ ಪದಗಳಿಗೆ ಮಾತ್ರ ಬರುತ್ತದೆ ಅನ್ನೋದು ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ಈಗ ಪ್ರಶ್ನೆಯನ್ನ ನೋಡಿದ್ರೆ, ಚೂಸ್ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ರೆಸ್ಪೆಕ್ಟಿವ್ ಆರ್ಡರ್ ಟು ಫಾರ್ಮ್ ದೇರ್ ಆಂಟೋನಿಮ್. ನಾವು ಇನ್ನು ಬೇರೆ ವರ್ಡ್ಸ್ ಅನ್ನ ನೋಡಿಲ್ಲ, ಬೇರೆ ಆಂಟೋನಿಮ್ಸ್ ನೋಡಿಲ್ಲ, ಆಗ್ಲೇ ಈ ಪ್ರಶ್ನೆ ಬಂದಿದೆ ಅಂತ ಕುತೂಹಲ ಇದ್ದಲ್ಲಿ ಒಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಗೈಡ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಲಾಜಿಕಲ್ ಅಂತ ನಾವು ನೋಡ್ತಾ ಇದೀವಿ. ಲಾಜಿಕಲ್ ಅಲ್ಲಿ ಎಲ್ಲಿದೆ ಅಂದ ತಕ್ಷಣ ನಾವು ಆಪ್ಷನ್ಸ್ ಅಲ್ಲಿ ಎಲ್ಲಿರುವ ಆಪ್ಷನ್ಸ್ ಅನ್ನ ಹುಡುಕ್ಬೇಕು. ಆಪ್ಷನ್ 1 ಅಲ್ಲಿಲ್ಲ, ಆಪ್ಷನ್ 2 ಅಲ್ಲಿ ಎಲ್ಲಿದೆ, ಸೊ ಇದಿರುವ ಸಾಧ್ಯತೆ ಇದೆ. ಮಿಸ್ ಇದೆ ಆಪ್ಷನ್ 3 ಅಲ್ಲಿ, ಸೊ ಆಪ್ಷನ್ 3 ಇಸ್ ರಾಂಗ್. ಆಪ್ಷನ್ 4 ಇನ್ ಇದೆ, ಆಪ್ಷನ್ 4 ಕೂಡ ತಪ್ಪು. ಇಲ್ಲಿಗೆ ಇಲ್ಲಾಜಿಕಲ್ ಬರೀ ಒಂದೇ ಒಂದು ಪ್ರಿಫಿಕ್ಸ್ ಇಂದ ನಮಗೆ ಸರಿಯಾದ ಉತ್ತರ ಸಿಕ್ಕಾಗಿದೆ. ಇನ್ನೊಂದು ನೋಡ್ಬೇಕು, ಇಲ್ ಅನ್ನೋದು ಜಿ ಇಂದ ಸ್ಟಾರ್ಟ್ ಆಗುವ ಪದಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ಕೂಡ ನೋಡ್ಬೇಕು ನೀವು, ಇಲ್ ಅನ್ನೋದು ಎಫ್ ಇಂದ ಸ್ಟಾರ್ಟ್ ಆಗುವ ಪದಕ್ಕೂ ಬರೋದಿಲ್ಲ, ಇಲ್ ಅನ್ನೋದು ವಿ ಇಂದ ಸ್ಟಾರ್ಟ್ ಆಗುವ ಪದಕ್ಕೂ ಬರೋದಿಲ್ಲ. ಸೊ ರೈಟ್ ಆನ್ಸರ್ 2 ಅನ್ನ ವಿತೌಟ್ ನೋಯಿಂಗ್ ಅದರ್ ಪ್ರಿಫಿಕ್ಸಸ್ ಬಂದಾಗಿದೆ. ಮುಂದನೆಯ ಪಾರ್ಟು ಇಮ್ ಅನ್ನೋದು ಯಾವಾಗ ಬರುತ್ತದೆ ಅಂತ ಅಂದಾಗ ವರ್ಡ್ ಸ್ಟಾರ್ಟಿಂಗ್ ವಿತ್ ಪಿ, ಅದೊಂದೇ ಅಲ್ಲದೆ ವರ್ಡ್ ಸ್ಟಾರ್ಟಿಂಗ್ ವಿತ್ ಎಂ ಅಂತ ಬಂದಾಗ ಇಮ್ ಅನ್ನೋದು ಬರುತ್ತದೆ. ಇದು ಇದರ ತರ್ಕ, ಗುರ್ತಿನಲ್ಲಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಪರ್ಫೆಕ್ಟ್, ಇಟ್ ವಾಸ್ ಅ ಪರ್ಫೆಕ್ಟ್ ಸನ್ಸೆಟ್, ಇಟ್ ವಾಸ್ ಅ ಪರ್ಫೆಕ್ಟ್ ಸನ್ರೈಸ್ ಅಂತ ಹೇಳಿದಾಗ ಅದರ ಆಪೋಸಿಟ್ ಇಂಪರ್ಫೆಕ್ಟ್ ಐ ಎಂ ಆಡ್ ಆಗುತ್ತೆ. ಪಾಸಿಬಲ್ ಅಂತ ಪಿ ಅಂತ ಬಂದಾಗ ಅದರ ಪ್ರಿಫಿಕ್ಸು ಇಂಪಾಸಿಬಲ್ ಐ ಎಂ ಆಡ್ ಆಗುತ್ತದೆ. ಸೊ ಐ ಎಂ ಪಿ ಇಂದ ಬರುವ ವರ್ಡ್ಸಿಗೆ ಆಡ್ ಆಗುತ್ತೆ. ಅಲ್ಲದೆ ಎಂ ಇಂದ ಬರುವ ವರ್ಡ್ಸ್ ಮೊಬೈಲ್ ಅಂತ ಇಟ್ಕೊಳ್ಳಿ, ಇಮ್ಮೊಬೈಲ್ ಅಂತ ವರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಫ್ಟರ್ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಹಿ ಬಿಕೇಮ್ ಇಮ್ಮೊಬೈಲ್ ಅಂತ ಹೇಳಬಹುದು. ಅಂಡ್ ಹೆನ್ಸ್ ಹಿ ವಾಸ್ ಮೂವ್ಡ್ ಇನ್ ಟು ದ ಆಂಬ್ಯುಲೆನ್ಸ್, ಹಿ ಬಿಕೇಮ್ ಇಮ್ಮೊಬೈಲ್, ಅವನು ಮೂವ್ ಮಾಡೋಕ್ಕಾಗಲಿಲ್ಲ ಅವನಿಗೆ. ಮೆಚ್ಯೂರ್ ಅಂತ ಅಂದ್ರೆ ಇಮ್ಮೆಚ್ಯೂರ್ ಅನ್ನೋದು ಪದವಾಗತ್ತೆ. ಸೊ ಈ ತರದ ತರ್ಕ ಏನು, ಪಿ ಇಂದ ವರ್ಡ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಐ ಎಂ ಅನ್ನೋದು ಒಂದು ಪಾಸಿಬಿಲಿಟಿ ಆಗುತ್ತೆ, ಎಂ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಐ ಎಂ ಅನ್ನೋದು ಒಂದು ಪಾಸಿಬಿಲಿಟಿ ಇರುತ್ತೆ. ಆದರೆ ಇದರಲ್ಲಿಯೂ ಎಕ್ಸೆಪ್ಷನ್ಸ್ ಇದೆ. ಪ್ಲೀಸ್ ಅಂತ ಬಂದಿದೆ, ಪಿ ಇದೆ, ಆದರೆ ಅದರ ಪ್ರಿಫಿಕ್ಸ್ ಬಂದು ಡಿಸ್ಪ್ಲೀಸ್ ಅಂತ ಆಗಿದೆ.
ಪ್ಯಾಕ್, ಐ ಆಮ್ ಪ್ಯಾಕಿಂಗ್ ಮೈ ಬ್ಯಾಗ್ಸ್ ಟು ಗೋ ಸಮ್ವೇರ್ ಅಂತ ಇದ್ದಲ್ಲಿ ಅನ್ಪ್ಯಾಕ್ ಅಂತ ಆಗತ್ತೆ. ಪೇಯ್ಡ್ ಅಲ್ಲಿ ಪಿ ಅಂತ ಇದೆ, ಅನ್ಪೇಯ್ಡ್, ಯುವರ್ ಬಿಲ್ಸ್ ಆರ್ ಅನ್ಪೇಯ್ಡ್ ಫಾರ್ ದಿಸ್ ಮಂತ್ ಅಂತ ಬರುತ್ತೆ. ಮ್ಯಾರೀಡ್ ಅಲ್ಲಿ ಎಂ ಇದೆ, ಆದರೆ ಅದರ ಆಪೋಸಿಟ್ ಪ್ರಿಫಿಕ್ಸ್ ಬಂದು ಅನ್ಮ್ಯಾರೀಡ್ ಅಂತ ಆಗುತ್ತೆ. ಸೊ ಏನ್ ಹೇಳೋದು ಅಂದ್ರೆ ಇಮ್ ಬರುವುದು ಪಿ ಮತ್ತೆ ಇಮ್ ಅನ್ನುವ ಪ್ರಿಫಿಕ್ಸ್ ಬರುವುದು ಪಿ ಮತ್ತೆ ಎಮ್ಮಿಗೆ ಮಾತ್ರ, ಬಟ್ ಪಿ ಮತ್ತೆ ಎಮ್ಮಿಗೆ ಬೇರೆ ಪ್ರಿಫಿಕ್ಸ್ಗಳು ಬರುವ ಸಾಧ್ಯತೆಗಳು ಇರುತ್ತದೆ. ಓಕೆ, ಇದಕ್ಕೆ ರಿಲೇಟೆಡ್ ಆದ ಕ್ವೆಶನ್ ಅನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ರೆಸ್ಪೆಕ್ಟಿವ್ ಆರ್ಡರ್. ಪಾಸಿಬಲ್, ರೆಗ್ಯುಲರ್, ಇಲ್ಲೀಗಲ್, ಸೀನ್. ನಾವು ಇದರಲ್ಲಿ ಆಲ್ರೆಡಿ 3 ಪ್ರಿಫಿಕ್ಸಸ್ ಅನ್ನ ನೋಡಿದೀವಿ, ಆದ್ರೆ ಈ ಎಕ್ಸಾಂಪಲ್ ಅಲ್ಲಿ ಪಾಸಿಬಲ್ ಅನ್ನ ನೋಡಿ ನೀವು. ಸೊ ಪಾಸಿಬಲ್ ಅನ್ನ ನೋಡಿದಾಗ ಪಿ ಸ್ಟಾರ್ಟಿಂಗ್ ಇದೆ, ದಟ್ ಮೀನ್ಸ್ ಇಮ್ ಇಸ್ ದ ವರ್ಡ್. ನಾವು ಫಸ್ಟ್ ಆಪ್ಷನ್ ನಲ್ಲಿ ನೋಡಿದಾಗ ಓನ್ಲಿ ಆಪ್ಷನ್ 2 ಅಲ್ಲಿ ಇಮ್ ಇದೆ. ಸೊ 1, 3 ಮತ್ತು 4 ಅನ್ನ ಕ್ಯಾನ್ಸಲ್ ಮಾಡಿ ಆಪ್ಷನ್ 2 ಇಸ್ ರೈಟ್. ಓನ್ಲಿ ಒನ್ ಪ್ರಿಫಿಕ್ಸ್ ಅಲ್ಲಿ ವಿ ಹ್ಯಾವ್ ಗಾಟ್ ದ ರೈಟ್ ಆನ್ಸರ್. ಕನ್ಫ್ಯೂಷನ್ ಮಾಡಿ ಓ ಇದು ಅದಕ್ಕಲ್ಲ, ಅದು ಇದಕ್ಕಲ್ಲ, ಇದು ಅದಕ್ಕಲ್ಲ ಅಂತ ಇಲ್ಲವೇ ಇಲ್ಲ. ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಅಂತ ಇದೆ, ನಮಗೆ ಬರೀ ಒಂದೇ ಒಂದು ಪ್ರಿಫಿಕ್ಸ್ ಗೊತ್ತಿತ್ತು, ಐ ಆರ್ ಅಂತ ಇಟ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ನೀವು ನೋಡಿದರೆ 3 ಕಡೆ ಐ ಆರ್ ಇದೆ. ಆ ಒಂದು ಪ್ರಿಫಿಕ್ಸ್ ಇಂದ ನಮಗೆ ಗೊತ್ತಾಗುವುದಿಲ್ಲ. ಓಕೆ, ಬಟ್ ಲೀಗಲ್ ಅಂತ ಬಂದಾಗ ನಮಗೆ ಎಲ್ ಇದೆ ಅಂದ ತಕ್ಷಣ ನಮಗೆ ಐ ಎಲ್ ಬರಬೇಕು ಅಂತ ಗೊತ್ತಿದೆ. ಸೊ ಈ 4 ಆಪ್ಷನ್ಗಳಲ್ಲಿ ಐ ಎಲ್ ಇರುವುದು ಓನ್ಲಿ ಇನ್ ದಿಸ್ ಆಪ್ಷನ್. ಸೊ ಈವನ್ ವಿತ್ illegal we can arrive at option 2 is the right answer. ಓಕೆ, ಮುಂದಿನ ಪ್ರಶ್ನೆ, ಲಿಟರೇಟ್, ಫೇತ್ಫುಲ್, ಪ್ರಪೋರ್ಷನೇಟ್ ಹಾಗೂ ವಯಲೆನ್ಸ್. ಈ ತರದ ಪ್ರಶ್ನೆಗಳಲ್ಲಿಯೂ ನೀವು ನೋಡಬೇಕಾದದ್ದೇನು ಅಂದ್ರೆ ಎಲ್ಲಿದೆ, ಎಲ್ಲಿದೆ ಅಂತ ಅಂದ್ರೆ ಐ ಎಲ್ ಬರುವುದು ಒಂದು ಸಾಧ್ಯತೆ ಇದೆ. ಓಕೆ, ಸೆಕೆಂಡ್ ಥಿಂಗ್ ಏನು ಅಂದ್ರೆ ಐ ಎಲ್ ಬಂದಲ್ಲಿ ಬೇರೆ ಅಕ್ಷರಗಳು ಬರುವ ಸಾಧ್ಯತೆಗಳು ಕಡಿಮೆ ಇರುತ್ತದೆ. ಸೊ ಇಲ್ ವೈಲೆನ್ಸ್ ಅಂತ ಆಗೋದಿಲ್ಲ. ಸೊ ಆಪ್ಷನ್ 1 ರಾಂಗ್ ಆಗತ್ತೆ. ಸರಿನಾ? ಇಲ್ ಬಂದಾಗ ಎಫ್ ಸ್ಟಾರ್ಟಿಂಗ್ ವರ್ಡ್ ಬರೋದಿಲ್ಲ. ಸೊ ಇಲ್ ಫೇತ್ ಆಗೋದಿಲ್ಲ. ಓಕೆ, ಇಲ್ ಫೇತ್ಫುಲ್ ಅಂತ ಆಗೋದಿಲ್ಲ. ಹಾಗೆ ಇರ್ ಬಂದಾಗ ಫಸ್ಟ್ ಲೆಟರು ಆ ಎಲ್ ಬರೋದಿಲ್ಲ. ಸೊ ಆಪ್ಷನ್ 2 ತಪ್ಪಾಗುತ್ತದೆ. ನೆಕ್ಸ್ಟ್, ಈಗ ಉಳಿತು 2 ಆಪ್ಷನ್ಸ್. ಇಲ್ಲಿ ನೋಡ್ಬೋದು ನೀವು, ಎಲ್ ಬಂದಾಗ ಇಲ್ ಅನ್ನೋದು ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಆಪ್ಷನ್ 4 ಈಸ್ ರೈಟ್. ಅದೇ ರೀತಿ ಇಲ್ ಅನ್ನೋದು ಇಲ್ಲಿ ನೋಡಬಹುದು ಪಿ ಸ್ಟಾರ್ಟಿಂಗ್ ಇಂದ ಬರುವ ವರ್ಡ್ಸ್ಗೆ ಬರೋದಿಲ್ಲ. ಸೊ ಆಪ್ಷನ್ 3 ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಬರೀ ಒಂದೇ ಒಂದು ಪ್ರಿಫಿಕ್ಸ್ ಇಂದ ದ ಎಂಟೈರ್ ಗೇಮ್ ಅನ್ನ ಆಡಿ ಫೈನಲ್ ಆನ್ಸರ್ ಅನ್ನ ತೆಗಿಬಹುದು. ಓಕೆ, ಸೊ ಇರ್ರೆಗ್ಯುಲರ್ ಐ ಆರ್ ಇಂದನೂ ನಮ್ಗೆ ಗೊತ್ತಾಗುತ್ತೆ ಬರೋದಿಲ್ಲ. ಮುಂದಿನ ಪ್ರಿಫಿಕ್ಸ್ ಇನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರಿಫಿಕ್ಸು. ಬಹಳ ಸ್ಟ್ರಾಂಗ್ ಸೂತ್ರ ಇಲ್ಲ, ಯಾವ ಸ್ಟ್ರಾಂಗ್ ತರ್ಕವಾಗಿ ಇದನ್ನ ನಾವು ಬೆಳೆಸೋದು ಕಷ್ಟ ಫಾರ್ ಬೇರೆ ಪ್ರಿಫಿಕ್ಸ್ಗಳ ತರ. ಆದರೂ ಈ ಪ್ರಿಫಿಕ್ಸ್ ಅನ್ನ ಜನರಲಿ ಅನ್ನೋದು ಬಹಳ ಮುಖ್ಯವಾದ ವರ್ಡ್ ಇದು. ಯಾಕೆ ಅಂದ್ರೆ ಇದಲ್ಲದೆ ಬೇರೆ ಕಡೆ ಯೂಸ್ ಮಾಡೋ ಚಾನ್ಸಸ್ ಇದೆ. ಜನರಲಿ ಯೂಸ್ಡ್ ವಿತ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ AC, CE ಮತ್ತು S. ಈ ವರ್ಡ್ಸ್ಗಳ ಸ್ಟಾರ್ಟಿಂಗಿನ ಮುಂಚೆ ಇನ್ ಅನ್ನ ಯೂಸ್ ಮಾಡುವ ಪದ್ಧತಿ ಇದೆ. ಜನರಲಿ ಅನ್ನೋದು ಇಂಪಾರ್ಟೆಂಟ್. ಸಿ ಅನ್ನುವ ವರ್ಡು ಕ ಅಂತ ನಮ್ಗೆ ಕೇಳಿಸ್ಬೇಕು, ಆಗ ಇನ್ ಬರುವ ಚಾನ್ಸ್ ಇದೆ. ಹೀಗೆ ಅಂತ ಅಂದ್ರೆ ಕರೆಕ್ಟ್, ಕ ಅನ್ನೋ ವರ್ಡ್ನ ಇದನ್ನ ಕೊಡ್ತಾ ಇದೆ. ಸೊ ಆಗ ಅದು ಇನ್ಕರೆಕ್ಟ್ ಅಂತ ಆಗತ್ತೆ. ಆಕ್ಯುರೇಟ್ ಅಂತ ಆದಾಗ ಅದು ಇನ್ಆಕ್ಯುರೇಟ್. ಈ ಸಿ ಅನ್ನ ನೋಡ್ಬೋದು ನೀವಿಲ್ಲಿ. ಸೇನ್ ಅಂತ ಬಂದಾಗ ಇನ್ಸೇನ್ ಅಂತ ಆಗತ್ತೆ. ಎಸ್ ಅನ್ನ ನೋಡ್ಬೋದು ಇಲ್ಲಿ.
ಸೆಕ್ಯೂರ್ ಅಂತ ಬಂದಾಗ ಇನ್ಸೆಕ್ಯೂರ್ ಅಂತ ಆಗುತ್ತೆ, ಅದಕ್ಕೂ ಎಸ್ ಅನ್ನ ನೋಡಬಹುದು. ಮತ್ತು ಎಫಿಷಿಯಂಟ್ ಅಂತ ಬಂದಾಗ ಅದು ಕೂಡ ಇನ್ಎಫಿಷಿಯಂಟ್ ಅಂತ. ಹಿ ಈಸ್ ಎ ವೆರಿ ಇನ್ಎಫಿಷಿಯಂಟ್ ಪರ್ಸನ್. ಇಷ್ಟೊಂದು ಪೆಂಡಿಂಗ್ ಫೈಲ್ಸ್ ಇದ್ರೂ ಇವರು ಯಾವುದೇ ವರ್ಕ್ ಅನ್ನು ಮಾಡುತ್ತಿಲ್ಲ, ಬರೀ ಕಡಿಮೆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದೆ, ಯಾಕಂದ್ರೆ ಇನ್ಎಫಿಷಿಯಂಟ್. ಎಫೆಕ್ಟಿವ್ ಅಂತಂದ್ರೆ ಇನ್ಎಫೆಕ್ಟಿವ್ ಅನ್ನೋದು ವರ್ಡ್ ಆಗುತ್ತೆ. ಹಿ ಈಸ್ ಇನ್ಎಫೆಕ್ಟಿವ್ ಇನ್ ಹಿಸ್ ಟಾಸ್ಕ್ಸ್. ಇಟ್ ಈಸ್ ಇನ್ಅಕ್ಯುರೇಟ್, ಇಟ್ ಈಸ್ ಇನ್ಕರೆಕ್ಟ್ ಅನ್ನೋದು. ಕ ಎ ಸಿ ಸಿಇ ಮತ್ತು ಎಸ್ ಅನ್ನೋದು ಇದರ ಸೂತ್ರ ಮತ್ತು ತರ್ಕ. ಈಗ ಪ್ರಶ್ನೆಯನ್ನ ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ರೆಸ್ಪೆಕ್ಟಿವ್ ಆರ್ಡರ್. ಓಕೆ, ಏನಪ್ಪಾ ಅಂತ ಅಂದ್ರೆ ಕನ್ಸಿಸ್ಟೆಂಟ್. ನಾನು ಈಗಿನ ಹೇಳಿದೆ, ಕ ಅನ್ನುವ ವರ್ಡ್ ಬಂದಾಗ ಸಿ ನ ಸ್ಟಾರ್ಟಿಂಗ್ ಅಲ್ಲಿ ಇನ್ ಅನ್ನುವ ಪ್ರಿಪೊಸಿಷನ್, ಇನ್ ಅನ್ನುವ ಪ್ರಿಫಿಕ್ಸ್ ಬರುತ್ತದೆ. ಓಕೆ, ಸೊ ಇಲ್ಲಿ ಕಾಣಿಸುವಂಥದ್ದು ಬರೀ ಐ ಎನ್, ಓನ್ಲಿ ಇನ್ ಆಪ್ಷನ್ 2. ಓಕೆ, ನಮಗೆ ಗೊತ್ತಿರುವ ಆಪ್ಷನ್ಸ್ ಅಲ್ಲೇನೆ ಹುಡುಕ್ಬೇಕು, ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ನಾವು ತಗೊಂಡ್ಬಂದು ರೈಟ್ ಆನ್ಸರ್ ಹುಡ್ಕೋದಲ್ಲ. ಫಾರ್ ಎಕ್ಸಾಂಪಲ್, ಲೆಜಿಬಲ್ ಅಲ್ಲಿ ಎಲ್ಲಿದೆ? ಓಕೆ, ನಮಗೆ ಆಪ್ಷನ್ 2 ಅಂತ ಕರೆಕ್ಟ್ ಅಂತ ಗೊತ್ತಾಗಿದೆ. ಲೆಜಿಬಲ್ ಅಲ್ಲಿ ಎಲ್ಲಿದೆ? ಎಲ್ ಅಂತ ಅಂದ್ರೆ ಇಲ್ಲೆಜಿಬಲ್ ಅಂತ ಆಗತ್ತೆ. ಎರಡು ಆಪ್ಷನ್ ಅಲ್ಲಿದೆ ಅಂಡ್ ನಾವು ಆಪ್ಷನ್ 2 ಅನ್ನ ಕರೆಕ್ಟ್ ಅಂತ ನೋಡಿದ್ರೆ 2 ಇಸ್ ರೈಟ್. ಪಾರ್ಷಿಯಲ್ ಪಿ ಅಲ್ಲಿದೆ, ಸೊ impartial option 2, impartial 2 is right answer. ಇಲ್ಲೆಜಿಬಲ್ ಇದು ಎರಡರಲ್ಲೂ ಇಮ್ ಇದ್ರೂ ಆಪ್ಷನ್ 2 ಅಲ್ಲಿ ಮಾತ್ರ ಇನ್ಕನ್ಸಿಸ್ಟೆಂಟ್ ಇರೋದು. ಸೊ ಈ ತರ್ಕದಿಂದ ಈ ಕ್ವೆಶ್ಚನ್ ಸಾಲ್ವ್ ಆಯಿತು. ಒಂದೊಂದು ತರ್ಕದಿಂದ ಒಂದೊಂದು ಥರದ ಕ್ವೆಶ್ಚನ್ಸ್ ಸಾಲ್ವ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಈಗ ಕೆಲವಷ್ಟು ಫಿಲ್ ಮಾಡುವ ಸಮಯ. ಫಾರ್ ಎಕ್ಸಾಂಪಲ್, ಇಮ್ಮೆಟೀರಿಯಲ್ ಎಂ ಇದ್ದಾಗ ಐ ಎಂ ಬರುತ್ತೆ. ರ್ಯಾಷನಲ್ ಆರ್ ಇದ್ದಾಗ ಇರ್ರ್ಯಾಷನಲ್ ಆಗುತ್ತೆ. ಲೀಗಲ್ ಎಲ್ ಇದ್ದಾಗ ಇಲ್ಲೀಗಲ್ ಆಗುತ್ತೆ. ಮಾರ್ಟಲ್ ಎಂ ಇದ್ದಾಗ ಇಮ್ಮಾರ್ಟಲ್, ಈಸ್ ಇಮ್ಮಾರ್ಟಲ್, ಅವರಿಗೆ ಸಾವಿಲ್ಲ ಅಂತ. ಆದರೆ ಮ್ಯಾರೀಡ್ ಅಂತ ಬಂದಾಗ ರಿಮೆಂಬರ್ ಎಕ್ಸೆಪ್ಷನ್ ಇದೆ, ಅನ್ಮ್ಯಾರೀಡ್ ಅಂತ ಆಗುತ್ತೆ. ಬ್ಲೈಂಡ್ ಆಗಿ ಮಾಡೋದಲ್ಲ. ಪೇಷಂಟ್ ಇಂಪೇಷಂಟ್, ರೆಗ್ಯುಲರ್ ಇರ್ರೆಗ್ಯುಲರ್, ರೆಗ್ಯುಲರ್ ಇರ್ರೆಗ್ಯುಲರ್, ಡಿಪೆಂಡೆಂಟ್ ಇಂಡಿಪೆಂಡೆಂಟ್. ನೀವು ನೋಡ್ಬೋದು ಇಲ್ಲಿ ಇನ್ ಅನ್ನೋದು ಬೇರೆ ವರ್ಡ್ಸಿಗೂ ಸಹ ಸೇರುತ್ತೆ. ಡಿಫರೆಂಟ್ ಅನ್ನೋದು ಇಂಡಿಫರೆಂಟ್, ಅದಕ್ಕೂ ಸಹ ಸೇರುತ್ತೆ. ಲೆಜಿಬಲ್ ಇಲ್ಲೆಜಿಬಲ್. ಓಕೆ, ಪರ್ಫೆಕ್ಟ್ ಇಂಪರ್ಫೆಕ್ಟ್. ಮಾಡೆಸ್ಟ್ ಎಂ ಬಂದಿದೆ, ಇಮ್ಮೋಡೆಸ್ಟ್. ರೀಪ್ಲೇಸಬಲ್ ಇರ್ರಿಪ್ಲೇಸಬಲ್. ಟಾಕ್ಸಿಕೇಟಿಂಗ್ ಇಂಟಾಕ್ಸಿಕೇಟಿಂಗ್. ಓಕೆ, ಸೊ ನೀವು ಟಿ ಬಂದಾಗಲೂ ಕೂಡ ಇನ್ ಬರುತ್ತೆ. ಪ್ಯೂರ್ ಇಂಪ್ಯೂರ್, ಲಿಟರೇಟ್ ಇಲ್ಲಿಟರೇಟ್, ಲೆಜಿಟಿಮೇಟ್ ಎಲ್ ಬಂದಿದೆ, ಸೊ ಹಾಗಾಗಿ ಇಲ್ ಬರುತ್ತದೆ. ರೆಲೆವೆಂಟ್ ಇರ್ರೆಲೆವೆಂಟ್, ಪರ್ಫೆಕ್ಟ್ ಇಂಪರ್ಫೆಕ್ಟ್, ಲಾಫುಲ್ ಅನ್ಲಾಫುಲ್, ಇದೊಂದು ಎಕ್ಸೆಪ್ಷನ್ ಅನ್ನು ನೆನ್ಪಿಟ್ಕೋಬೇಕು. ಪೊಲೈಟ್ ಇಂಪೊಲೈಟ್, ಡಿಫರೆಂಟ್ ಇಂಡಿಫರೆಂಟ್, ಪ್ರಾಬೆಬಲ್ ಇಂಪ್ರಾಬೆಬಲ್. ಇದರೊಂದಿಗೆ KPSCಯ CTI ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಬೇಕಾಗುವಂಥ ಮ್ಯಾರಥಾನ್ ಕ್ಲಾಸ್ 4 ಅನ್ನು ಮಾಡಿದ್ದೀವಿ. ದಿಸ್ ಇಸ್ ಪ್ರಿಫಿಕ್ಸಸ್ ಕ್ಲಾಸ್ 1. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ಲೆಕ್ಚರ್ ನಿಮಗೆ ಮತ್ತೆ ಸಿಗೋಣ. ಧನ್ಯವಾದ.